ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆ ಪಾಟೀಲ್ ಮಾಡುವ ನಮಸ್ಕಾರ. ಇಂದಿನ ಮುಖ್ಯಾಂಶಗಳು: ಕೈ ಮೀರುತ್ತಿರುವ ಕೋವಿಡ್ ಸೋಂಕು, ಸರ್ಕಾರದಿಂದ ಪರಿಷ್ಕೃತ ಮಾರ್ಗಸೂಚಿ ಜಾರಿ, ಅಂಗಡಿಗಳನ್ನು ಮುಚ್ಚಿಸಲು ದಿಢೀರ ರಸ್ತೆಗಿಳಿದ ಪೊಲೀಸರು, ಮೇ 4ರವರೆಗೆ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿಗಳ ಆದೇಶ, ಸೋಂಕು ಪೀಡಿತರಿಗೆ ಅಗತ್ಯವಿರುವ ಎಲ್ಲ ರೀತಿಯ ಚಿಕಿತ್ಸೆ ಲಭ್ಯ, ಸುಳ್ಳು ವದಂತಿ ಹರಡಿಸುವ ವಿರುದ್ಧ ಕ್ರಮ. ರಾಮಚಂದ್ರನ್ ಆರ್. ಮದುವೆ ಸಮಾರಂಭದಲ್ಲಿ 50 ಜನರಿಗೆ ಮಾತ್ರ ಅವಕಾಶ, ನಿಯಮಗಳು ಉಲ್ಲಂಘಿಸಿದರೆ ಕಠಿಣ ಕ್ರಮ. ನಾಗೇಶ್ ಡಿಎಲ್ ಹಾಗೂ ಜೆಡಿಎಸ್ ಅಭ್ಯರ್ಥಿ ಪರ ಬಡಾವಣೆಯಲ್ಲಿ ಮನೆ ಮನೆಗೆ ತೆರಳಿ ಮತಯಾಚಿಸಿ ಕಾಸರಗೋಡು. ರಾಜ್ಯ ಹಾಗೂ ಬೀದರ್ ಜಿಲ್ಲೆಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕಿಲ್ಲರ್ ಕೊರೋನಾ ಆರ್ಭಟವನ್ನು ಕಟ್ಟಿಹಾಕಲು ರಾಜ್ಯ ಸರ್ಕಾರ ದಿಢೀರ್ನ ಪರಿಷ್ಕೃತ ಮಾರ್ಗಸೂಚಿ ಹೊರಡಿಸಿದೆ. ಸರ್ಕಾರದಿಂದ ಮಾರ್ಗಸೂಚಿ ಹೊರಬೀಳುವುದಂತೆ ಲಾಕ್ಡೌನ್ ಅವಧಿಯಲ್ಲಿ ಬೀದರ್ ನಗರದ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಹಾಗೂ ನಗರಸಭೆ ಅಧಿಕಾರಿಗಳು ರಸ್ತೆಗಿಳಿದ ಅಂಗಡಿಗಳು, ಮುಂಗಟ್ಟುಗಳನ್ನು ಮುಚ್ಚಿಸಿದರು. ಅಗತ್ಯ ವಸ್ತುಗಳ ಹೊರತುಪಡಿಸಿ ಇನ್ನುಳಿದ ವಾಣಿಜ್ಯ ಮಳಿಗೆಗಳನ್ನು ಮುಚ್ಚಿಸಿದರು. ಪೊಲೀಸರ ಏಕಾಏಕಿ ಕಾರ್ಯಾಚರಣೆಗೆ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದರು. ನೈಟ್ ಕರ್ಫ್ಯೂ ಜಾರಿ ಮಾಡಿದರೂ ಸಹ ಅಷ್ಟು ಪರಿಣಾಮಕಾರಿಯಾದ ಫಲಿತಾಂಶ ಸಿಗಲಿಲ್ಲ. ಹಂತ ಹಂತವಾಗಿ ಯಾವ ರೀತಿಯ ಜನರು ಓಡಾಡುವುದು ಕಡಿಮೆ ಮಾಡಬೇಕು, ಮಹಾಮಾರಿ ಕೊರೋನಾ ಸೋಂಕಿನ ಜನರು ರಕ್ಷಿಸಲು ಸಾಧ್ಯವಾದ ಎಲ್ಲ ತಂತ್ರಗಳು ಸರ್ಕಾರ ಉಪಯೋಗಿಸುತ್ತದೆ. ಅಂಗಡಿಗಳು ಮುಚ್ಚುವಂತೆ ಧ್ವನಿವರ್ಧಕರಾಗಿ ಜನರಿಗೆ ತಿಳಿಸುವಂತೆ ಕೆಲಸ ಪೊಲೀಸರಿಂದ ನಡೆಯಿತು. ಒಂದು ವೇಳೆ ನಿಯಮಗಳು ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಂದು ಎಚ್ಚರಿಕೆಯನ್ನು ನೀಡಿದರು. ದಿನನಿತ್ಯದ ಅಗತ್ಯ ವಸ್ತು, ಹಾಲು, ಡೈರಿ, ಮೆಡಿಕಲ್, ತರಕಾರಿ, ಹಣ್ಣು ಹಂಪಲ ಮಾರಾಟ ಅವಕಾಶ ನೀಡಲಾಗಿದೆ. ವೀಕೆಂಡ್ ಕರ್ಫ್ಯೂ ಶುಕ್ರವಾರದಿಂದ ಜಾರಿಯಾಗುತ್ತಿದ್ದರೂ ಏಕಾಏಕಿ ಮಾರ್ಗಸೂಚಿ ಬದಲಿಸುವ ಸರ್ಕಾರದಿಂದ ನಿರ್ಧಾರದಿಂದ ಬೆಚ್ಚಿ ಬಿದ್ದಿರುವ ವ್ಯವಸ್ಥಾಪಕ ಪೊಲೀಸ್ ಜೊತೆ ವಾಗ್ವಾದಕ್ಕಿಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಾಕ್ಡೌನ್ ಘೋಷಣೆಯಾಗಿದ್ದರೂ ಸಹ ಅದಕ್ಕಿಂತ ಹೆಚ್ಚಿನ ಕಠಿಣವಾದ ರೂಲ್ಸ್ಗಳನ್ನು ಜಾರಿಗೆ ತಂದು ಆದಷ್ಟು ಮಟ್ಟಿಗೆ ಜನರ ಸಂಚಾರಕ್ಕೆ ಬ್ರೇಕ್ ಹಾಕಬೇಕು, ಕೋವಿಡ್ ನಿಯಂತ್ರಣ ಮಾಡಬೇಕೆಂಬ ಸರ್ಕಾರದ ಉದ್ದೇಶವಾಗಿದೆ. ಸಾರ್ವಜನಿಕರು ಕೈ ಜೋಡಿಸಿ ಸಹಕರಿಸಲು ಮನವಿ. ಮಾಡಬೇಡಪ್ಪ, ನೀನು ಫಸ್ಟ್ ನಡಿ, ನೀನು ಮೆಂಟೈನ್ ಮಾಡುತ್ತೆ, ಆಮೇಲೆ ವಿಡಿಯೋ ಮಾಡಿ.
4 तारीख तक पूरा बंद हो। चार तारीख तक ಬೀದರ್ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾದ್ಯಂತ ಏಪ್ರಿಲ್ 21 ರಾತ್ರಿ 9 ಗಂಟೆಯಿಂದಲೇ ಅನ್ವಯವಾಗುವಂತೆ ಮೇ 4ರ ಬೆಳಗ್ಗೆ 6 ಗಂಟೆಯವರೆಗೆ ನೈಟ್ ಕರ್ಫ್ಯೂ ಹಾಗೂ ಶುಕ್ರವಾರ ರಾತ್ರಿ 9ರಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೆ ವೀಕೆಂಡ್ ಕರ್ಫ್ಯೂ ಸಂದರ್ಭದಲ್ಲಿ ಆದೇಶ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಸಂಬಂಧ ಸಿಆರ್ಪಿಸಿ ಕಾಯ್ದೆ 1973ರ ಕಲಂ 144ರ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ರಾಮಚಂದ್ರ ಆರ್ ಅವರು ಆದೇಶ ಹೊರಡಿಸಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ವಿಪತ್ತು ನಿರ್ವಹಣಾ ಸಮಿತಿ ಅಧ್ಯಕ್ಷರು ರಾಜ್ಯದಲ್ಲಿ ಕಳೆದ 2 ವಾರಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಸೋಂಕು ಪ್ರಕರಣ ದಾಖಲಿಸಿರುವುದರಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಪಾಲನೆ ಮಾಡುವ ಸಂಬಂಧ ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ಏಪ್ರಿಲ್ 21ರ ರಾತ್ರಿ 9 ಗಂಟೆಯಿಂದ ಬರುವ ಮೇ 4ರ ಬೆಳಗ್ಗೆ 6 ಗಂಟೆಯವರೆಗೆ ನೈಟ್ ಕರ್ಫ್ಯೂ ಹಾಗೂ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೆ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿ ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವಂತೆ ಕೆಲವು ಮಾರ್ಗಸೂಚಿಗಳೊಂದಿಗೆ ಆದೇಶಿಸುತ್ತಾರೆ. ಅದರಂತೆ ಬೀದರ್ ಜಿಲ್ಲೆಯಲ್ಲಿ ಕೋವಿಡ್-19 ವೈರಸ್ ಹರಡದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳು ಜಿಲ್ಲಾಡಳಿತದಿಂದ ಕೈಗೊಳ್ಳಲಾಗಿದ್ದು ಸಾರ್ವಜನಿಕರ ಆರೋಗ್ಯ ಕಾಪಾಡುವ ದೃಷ್ಟಿಕೋನದಿಂದ ಜಿಲ್ಲಾದ್ಯಂತ 21ರ ರಾತ್ರಿ 9 ಗಂಟೆಯಿಂದಲೇ ಅನ್ವಯವಾಗುವಂತೆ ಮೇ 4ರವರೆಗೆ ಬೆಳಗ್ಗೆ 6 ಗಂಟೆಯವರೆಗೆ ನೈಟ್ ಕರ್ಫ್ಯೂ ಹಾಗೂ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೆ ವೀಕೆಂಡ್ ಕರ್ಫ್ಯೂ ಸಂದರ್ಭದಲ್ಲಿ ಆದೇಶ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು ಅವಶ್ಯಕವಾಗಿರುವುದರಿಂದ ಕಲಂ 144ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರ ಆದೇಶದಲ್ಲಿ ಹೊರಡಿಸುವ ಮಾರ್ಗಸೂಚಿಗಳಲ್ಲಿನ ಎಲ್ಲ ಷರತ್ತುಗಳಿಗೆ ಒಳಪಟ್ಟ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಆದೇಶಿಸಿದ್ದಾರೆ. ಪ್ರತಿದಿನ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ವೈಯಕ್ತಿಕವಾಗಿ ಅತ್ಯವಶ್ಯಕ ಚಟುವಟಿಕೆಗಳಿಗೆ ಹೊರತುಪಡಿಸಿ ಸಂಚಾರ ಮಾಡುವುದನ್ನು ನಿಷೇಧಿಸಿದೆ. ರೋಗಿಗಳು ಹಾಗೂ ಅವರ ಸಹಾಯಕರಿಗೆ ತುರ್ತು ಸಂದರ್ಭ ಸಂಚರಿಸಲು ಅನುಮತಿಸಿದೆ. ಎಲ್ಲ ಕೈಗಾರಿಕಾ ಕಂಪನಿಗಳು ರಾತ್ರಿ ಪಾಳಿಗೆ ಕೆಲಸ ನಿರ್ವಹಿಸಲು ನೌಕರಿಗೆ ಅನುಮತಿಸಿದೆ. ಕಂಪನಿಯಿಂದ ನೀಡಿರುವ ಗುರುತಿನ ಚೀಟಿ ಕಡ್ಡಾಯವಾಗಿ ಹೊಂದಿರುವುದು ನೌಕರರು, ಟೆಲಿಕಾಂ ಸಂಸ್ಥೆ ವಾಹನಗಳು, ಇಂಟರ್ನೆಟ್ ಸೇವೆ ಒದಗಿಸುವ ನೌಕರರು, ತುರ್ತು ಸೇವೆ ಒದಗಿಸುವ ಐಟಿ ಕಂಪನಿ ನೌಕರರಿಗೆ ಸಂಚರಿಸಲು ಅನುಮತಿಸಿದೆ. ಕೆಲಸ ನಿರ್ವಹಿಸುವ ಸಂಸ್ಥೆಯಿಂದ ನೀಡಿರುವ ಗುರುತಿನ ಚೀಟಿ ಕಡ್ಡಾಯವಾಗಿ ಹೊಂದಿರುವುದು ಆರೋಗ್ಯ ಮತ್ತು ತುರ್ತು ಸೇವೆ ಒದಗಿಸುವ ಔಷಧ ಅಂಗಡಿಗಳು, ಆರೋಗ್ಯ ಕೇಂದ್ರಗಳು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸತಕ್ಕದ್ದು ಹಾಗೂ ಇತರ ಔದ್ಯಮಿಕ ಚಟುವಟಿಕೆಗಳು ನಿರ್ದೇಶಿಸಿದೆ. ಸರ್ಕಾರ ಸಾಗಾಣಿಕೆಗಳಿಂದ ತುಂಬಿರುವ ವಾಹನಗಳು, ಹೋಮ್ ಡೆಲಿವರಿ ಮಾಡುವ ವಾಹನಗಳು, ಈ ಕಂಪನಿಯ ವಾಹನಗಳು ಸಂಚರಿಸಲು ಅನುಮತಿಸಿದೆ. ರಾತ್ರಿಯಲ್ಲಿ ದೂರ ಪ್ರಯಾಣದ ಬಸ್ ಸೇವೆ, ರೈಲು ಹಾಗೂ ವಾಯು ಸಂಚಾರ ಅನುಮತಿಸಿದೆ. ಪ್ರಯಾಣಿಕರ ವೈಯಕ್ತಿಕ, ಸಾರ್ವಜನಿಕ ಹಾಗೂ ಟ್ಯಾಕ್ಸಿ ಸಂಚಾರಕ್ಕೆ ಅನುಮತಿಸಿದೆ. ಪ್ರವಾಸದ ಸಂದರ್ಭದಲ್ಲಿ ಪ್ರಯಾಣದ ಟಿಕೆಟ್ ಕಡ್ಡಾಯವಾಗಿ ಹೊಂದಿರುವುದು ಎಲ್ಲ ರೀತಿಯ ಕಟ್ಟಡ ಚಟುವಟಿಕೆಗಳನ್ನು ಅನುಮತಿಸಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಲಯಗಳಲ್ಲಿ ಹಾಗೂ ಕೋವಿಡ್-19 ತುರ್ತು ಪರಿಸ್ಥಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳು, ಸಿಬ್ಬಂದಿಗಳು ಸಂಚರಿಸಲು ಅನುಮತಿಸಿದೆ. ಎಲ್ಲ ಕೈಗಾರಿಕೆ ಕಂಪನಿ, ಸಂಸ್ಥೆ, ತುರ್ತು ಸೇವೆ ಒದಗಿಸುವ ಸಂಸ್ಥೆಗಳಿಗೆ 24 ಗಂಟೆ ಕೆಲಸ ನಿರ್ವಹಿಸಲು ನೌಕರಿಗೆ ಅನುಮತಿಸಿದೆ. ಕಂಪನಿಯಿಂದ ನೀಡುವ ಗುರುತಿನ ಚೀಟಿ ಕಡ್ಡಾಯವಾಗಿ ಹೊಂದಿರುವುದು ನೌಕರು, ಟೆಲಿಕಾಂ ಸಂಸ್ಥೆ, ವಾಹನ, ಇಂಟರ್ನೆಟ್ ಸೇವೆ, ತುರ್ತು ಸೇವೆ ಒದಗಿಸುವ ಐಟಿ ಕಂಪನಿ ನೌಕರಿಗೆ ಸಂಚರಿಸಲು ಅನುಮತಿಸಿದೆ. ಜಿಲ್ಲೆಯಲ್ಲಿ 2ನೇ ಅಲೆಯಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸೋಂಕು ಪೀಡಿತರಿಗೆ ಅಗತ್ಯವಿರುವ ಎಲ್ಲಾ ರೀತಿಯ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ರಾಮಚಂದ್ರ ಆರ್ ತಿಳಿಸಿದರು. ಸೋಂಕಿತರಲ್ಲಿ ಒಂದೇ ರೀತಿಯ ಲಕ್ಷಣಗಳಿರುವುದಿಲ್ಲ. ರೆಮಿಸಿವಿರ್ ಚುಚ್ಚುಮದ್ದು ಕೊರತೆ ಇದೆ, ಆದರೆ ಅದನ್ನೇ ತೆಗೆದುಕೊಂಡರೆ ಸೋಂಕಿನಿಂದ ಗುಣಮುಖರಾಗುತ್ತಾರೆ ಎನ್ನುವುದು ಜನರ ತಲೆಯಲ್ಲಿದೆ. ಇದನ್ನು ತೆಗೆದುಹಾಕಬೇಕು ಎಂದರು. ಇದನ್ನು ಯಾರಿಗೆ ತುರ್ತು ಅಗತ್ಯವಿದೆಯೋ ಅವರಿಗೆ ನೀಡಿದರೆ ಅವರ ಪ್ರಾಣ ಉಳಿಸಲು ಸಾಧ್ಯವಾಗುತ್ತದೆ. ಹೀಗಾಗಿ ಯಾವ ಸೋಂಕಿತನಿಗೆ ಈ ಚುಚ್ಚುಮದ್ದು ಅಗತ್ಯವಿರುವುದೋ ಅವರಿಗೆ ಕೊಡಲಾಗುತ್ತದೆ ಎಂದು ತಿಳಿಸಿದರು. ರೋಗಿಯ ಸೋಂಕಿನ ಪ್ರಮಾಣ ನೋಡಿಕೊಂಡು ಆಕ್ಸಿಜನ್ ಕೊಡಲಾಗುತ್ತದೆ. ಗಾಳಿಯಿಂದ 72% ಆಕ್ಸಿಜನ್ ದೊರೆಯುತ್ತದೆ. ರೋಗಿಗಳಿಗೆ ಹೆಚ್ಚುವ ಆಕ್ಸಿಜನ್ ಬರೀ 28% ಮಾತ್ರ ಸಿಗುತ್ತದೆ ಎಂದು ತಿಳಿಸಿದರು. ಅನಾವಶ್ಯಕವಾಗಿ ಆಕ್ಸಿಜನ್ ಬಳಕೆಯಿಂದ ರೋಗಿಗಳಿಗೆ ಲಾಭವಾಗುವುದಕ್ಕಿಂತಲೂ ಹಾನಿಯ ಜಾಸ್ತಿ ಆಗುತ್ತದೆ ಎನ್ನುವುದು ಪ್ರತಿಯೊಬ್ಬರು ಅರಿತುಕೊಳ್ಳಬೇಕೆಂದು ತಿಳಿಸಿದರು. ಯಾರೋ ಆಸ್ಪತ್ರೆಯ ಮುಂದೆ ಬಂದು ನಮಗೆ ಹಾಸಿಗೆ ಸಿಗುತ್ತಿಲ್ಲ, ಆಕ್ಸಿಜನ್ ಸಿಗುತ್ತಿಲ್ಲ ಎಂದು ಹೇಳಿ ಅಪ್ರಚಾರ ಮಾಡಿ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು.
ಆದ್ದರಿಂದ ಸಾರ್ವಜನಿಕರು ಇಂತಹ ಸುಳ್ಳು ವದಂತಿಗಳಿಗೆ ನಂಬದೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತದೊಂದಿಗೆ ಸಹಕರಿಸಲು ಮನವಿ ಮಾಡಿದರು. ಗ್ರಾಮ ಪಂಚಾಯಿತಿಯ ಕಾರ್ಯಪಡೆ ರಚನೆ ಆಗಿದೆ. ತಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, PDOಗಳು, ಅಲ್ಲಿ ಆಶಾ, ಅಂಗನವಾಡಿ, ನ್ಯಾಯಬೆಲೆ ಅಂಗಡಿಯ ಸದಸ್ಯರು, ಸ್ವಸಹಾಯ ಗುಂಪುಗಳು, ಅಲ್ಲಿ ಡಾಕ್ಟರು, ಪೊಲೀಸರು ಎಲ್ಲರೂ ಒಂದು ಕಾರ್ಯಪಡೆಯಾಗಿ ಒಂದು ರಚನೆಗೊಳಿಸಿದ್ದೀವಿ. ಹಿಂದೆ ರಚನೆಗೊಳಿಸಿದ್ದೀವಿ. ತಾವೆಲ್ಲರೂ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸಿದ್ರಿ. ಈಗ ಮುಂದಿನ ದಿನಮಾನಗಳನ್ನು ಕೂಡ ಈಗ 2ನೇ ಅಲೆ ಪ್ರಾರಂಭ ಆಗಿದ್ದ ಸಂದರ್ಭದಲ್ಲಿ ಮತ್ತೆ ಕೆಲಸಗಳನ್ನು ನಿರ್ವಹಿಸಬೇಕಾಗುತ್ತದೆ. ತಾವು ಎಲ್ಲರೂ ಕೂಡ ಈ ಆಕ್ಸಿಜನ್ ತೊಂದರೆಯ ಬಗ್ಗೆ, ಬೆಡ್ ಕಡಿಮೆ ಇರುವುದ್ರ ಬಗ್ಗೆ, ರೆಮ್ಡೆಸಿವಿರ್ ಕೊರತೆ ಇರೋದ್ರ ಬಗ್ಗೆ ಪೇಪರ್ಗಳಲ್ಲಿ ದಿನನಿತ್ಯ ಓದ್ತಾ ಇದ್ದೀರಿ. ಆಕ್ಸಿಜನ್ ಬಗ್ಗೆ ಈಗಾಗಲೇ ನಿಮಗೆ ಹೇಳ್ತಾ ಇದ್ದೀವಿ. ಆಕ್ಸಿಜನ್ನು ಗಾಳಿನಲ್ಲಿ 72% ಇರ್ತದೆ, ನೈಟ್ರೋಜನ್ 72% ಇರ್ತದೆ, ಆಕ್ಸಿಜನ್ ಕೇವಲ 28% ಅಷ್ಟೇ ಇರ್ತದೆ. ಆ ಥರ ಸೇವಿಸಬೇಕಾಗಿರೋದು ಈ ದೇಹದಲ್ಲಿ ಇರುವಂಥ ಕೆಪಾಸಿಟಿ. ಈಗ ಲಂಗ್ಸ್ ಕೆಪಾಸಿಟಿ ಕಡಿಮೆ ಆದಾಗ ಈ ಲಂಗ್ಸ್ನಲ್ಲಿ ಎಡ ಮತ್ತು ಬಲದಲ್ಲಿ ಒಂದು ಬಲೂನ್ ಥರ ಇರ್ತದಲ್ಲ, ಬಲೂನ್ ಒಳಗೆ ಫೈಬರ್ಸ್ ಥರ ನಮ್ಮ ಬೇರು ಇರ್ತದಲ್ಲ, ಗಿಡಗಳ ಬೇರು ಥರ ಫೈಬರ್ ಥರ ಇರ್ತದೆ. ಅಲ್ಲಿ ಅದನ್ನು ಶುದ್ಧೀಕರಿಸ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಈ ನಿಮೋನಿಯಾ ಕಾಯಿಲೆಗೆ ಬಂದಾಗ ಏನಾಗುತ್ತದೆ, ಇದರ ಕೆಪಾಸಿಟಿ ಕಡಿಮೆ ಆಗಿಬಿಡ್ತದೆ. ಕಡಿಮೆ ಆದಂಥ ಸಂದರ್ಭದಲ್ಲಿ ಏನಾಗುತ್ತದೆ, ಆಕ್ಸಿಜನ್ ಕೊರತೆ ಆಗುತ್ತದೆ. ಅದಕ್ಕೆ ಸಮ ಮಾಡಲಿಕ್ಕೋಸ್ಕರ, ಆ ಕೊರತೆಯನ್ನು ಈಡು ಮಾಡಲಿಕ್ಕೋಸ್ಕರ ಈ ಆಕ್ಸಿಜನ್ನ ಕೊಡ್ತಾ ಇದ್ದೀವಿ. ಅದನ್ನು ದೊಡ್ಡ ಪ್ರಮಾಣದಲ್ಲಿ ಕೊಟ್ಟರೆ ಅದುವೇ ಲಂಗ್ಸನ್ನು ಡ್ಯಾಮೇಜ್ ಮಾಡಿಬಿಡುತ್ತದೆ ಎನ್ನುವ ಸಂದೇಶವನ್ನು ಸಾರ್ವಜನಿಕರಿಗೆ ನಾವೆಲ್ಲರೂ ತಿಳಿ ಹೇಳಬೇಕು. ಅದರಲ್ಲಿಯೂ ಕೂಡ ಇದು ಎರಡನೇ ವಿಷಯ ಏನದು, ರೆಮ್ಡೆಸಿವಿರ್. ಈ ರೆಮ್ಡೆಸಿವಿರ್ ಒಳ್ಳೆಯ ಡ್ರಗ್ ಇದೆ, ಆದರೆ ಅಂತಿಮ ಹಂತಕ್ಕೆ ಬಂದಾಗಷ್ಟೇ ಅದನ್ನು ನಾವು ಬಳಕೆ ಮಾಡಬೇಕು. CT ಸ್ಕ್ಯಾನ್ ಮಾಡ್ತಾರಲ್ಲ, ಕಂಪ್ಯೂಟರ್ ಟೊಮೋಗ್ರಫಿ ಅಂತಾರೆ, ಸಾಮಾನ್ಯವಾಗಿ CT ಸ್ಕ್ಯಾನ್ ಅಂತ ಕರೀತಾರೆ. 25 ಸ್ಕೋರ್ನಲ್ಲಿ ಕನಿಷ್ಠ 10-15ಕ್ಕಿಂತ ಹೆಚ್ಚು ಸ್ಕೋರ್ ಇದ್ದರೆ ಮಾತ್ರ ರೆಮ್ಡೆಸಿವಿರ್ ಅನ್ನು ಕೊಡ್ತಾರೆ. ನಾವು ಪಾಸಿಟಿವ್ ಆದ ತಕ್ಷಣ ನಾವು ಡಾಕ್ಟರ್ಗಳ ಹತ್ರ ಹೋಗ್ಬಿಟ್ಟು ರೆಮ್ಡೆಸಿವಿರ್ ಕೊಡಿ ಅಂತ ಕೇಳುವಂಥದ್ದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೌದು, ಸ್ವಲ್ಪ ಔಷಧಿಗಳ ಕೊರತೆ ಇದೆ. ಅದು ಈಗ ಬಹಳ ಅತಿ ಅವಶ್ಯ ಯಾರಿಗಿದೆಯೋ ಅವರಿಗೆ ಅಷ್ಟೇ ತಲುಪಿಸ್ಬೇಕೋ ಹೊರತು ಕಡಿಮೆ ಪ್ಯಾಚಸ್ ಇರತಕ್ಕಂಥವ್ರು, ಸಾಮಾನ್ಯ ಟೇಬ್ಲೆಟ್ಸ್ನಲ್ಲೇ ಸರಿಯಾಗ್ತಕ್ಕಂಥವ್ರಿಗೂ ಕೂಡ ಅದನ್ನು ಕೊಡಿಸಿದ್ದಲ್ಲಿ ಈ ಯಾರಿಗೆ ಬೇಕಿದೆಯೋ ಅವರಿಗೆ ಕೊಡಕ್ಕೆ ಹೋಗದೇ ಇದ್ದರೆ ಅವ್ರು ನಿಧನ ಆಗ್ತಾರೆ. ಸೊ ಹಾಗಾಗಿ ದಯವಿಟ್ಟು ಇಂಥ ಪರಿಸ್ಥಿತಿಗಳಲ್ಲಿ ಎಲ್ಲರೂ ಸಹಕರಿಸಬೇಕಾಗ್ತದೆ. ಅದಕ್ಕೆ ಸೈಡ್ ಎಫೆಕ್ಟ್ಸ್ ಇದೆ. ಯಾವುದೇ ಔಷಧಿಗಳಿಗೆ ಸೈಡ್ ಎಫೆಕ್ಟ್ ಇರ್ತದೆ. ಇದು ಒಂದಷ್ಟೇ ಔಷಧಿ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ದಿಸ್ ಈಸ್ ಒನ್ ಆಫ್ ದಿ ಆ್ಯಂಟಿವೈರಲ್ ಡ್ರಗ್. ನಮ್ಮ ಹತ್ರ ಫ್ಲಾವಿಪಿರಾಮಿರ್ ಇದೆ, ಡಾಕ್ಸಿ ಇದೆ, ಎನಾಕ್ಸೋಪೆರಿನ್ ಅಂತಿದೆ. ಕೇವಲ ನಾರ್ಮಲ್ ಆ್ಯಂಟಿಬಯೋಟಿಕ್ಕು, ಅಜಿಥ್ರೋಮೈಸಿನ್ ಇಂತಹ ಆ್ಯಂಟಿಬಯೋಟಿಕ್ಸ್ಗಳು ಎಲ್ಲವನ್ನ ಪಡೆದಲ್ಲಿ ಇದೆಲ್ಲವೂ ಯಾವಾಗ ಕೆಲಸ ನಿರ್ವಹಿಸುತ್ತದೆ, ನಿಮಗೆ ಕಾಯಿಲೆ ಅಂತ ಗುಣಗಳು, ಗಂಟಲು ನೋವು ಅಥವಾ ಮೂಗಿನಲ್ಲಿ ಜಲದೋಷ, ಈ ಲೈಟ್ ಫೀವರ್ ಬಂದಾಗಲೇ ಟ್ಯಾಬ್ಲೆಟನ್ನು ತಗೊಂಡಿದ್ರೆ ಹೈಯೆಸ್ಟ್ ಸಿವಿಯರ್ ಕೇಸಸ್ ಆಗದಂತೆ ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ. ಈ ವಿಷಯವನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ, ಉಪಕೇಂದ್ರಗಳಿಂದ ಇರ್ತಕ್ಕಂಥ ನಮ್ಮ ನರ್ಸ್ಗಳಿರ್ಬೋದು, ಎಲ್ಲ ಜೂನಿಯರ್ ಹೆಲ್ತ್ ಆಕ್ಟಿವಿಸ್ಟ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅವರೆಲ್ಲ ಅಡ್ವೈಸ್ ಮಾಡ್ತಾರೆ. ನಮ್ಮ ಊರಿನ ಜನತೆಗೆ ಧೈರ್ಯ ತುಂಬಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಈಗ ಟಿವಿಗಳಲ್ಲಿ, ಕೆಲವು ಮಾಧ್ಯಮಗಳಲ್ಲಿ ತಾವು ನೋಡಿದ್ರೆ, ಈ ವಾಟ್ಸಪ್ಗಳಲ್ಲಿ ಯಾವುದೂ ಜವಾಬ್ದಾರಿ ಇಲ್ಲದೆ ಇರ್ತಕ್ಕಂಥ ಏನೋ ಹುಡುಗರು ಇಲ್ಲಿ ಬೀದಿ ಮೇಲೆ ಮಲಗ್ತಾ ಇದ್ದಾರೆ, ಬೆಡ್ ಇಲ್ಲ ಅಂತ ಹೇಳಿ ಸೃಷ್ಟಿ ಮಾಡಿಬಿಡ್ತಾರೆ. ಸತ್ತಿದ್ದವರು ಎಲ್ಲರನ್ನೂ ಕೂಡ ಒಂದು ಏನೋ ಮಹಾರಾಷ್ಟ್ರದಲ್ಲಿ ಎಲ್ಲೋ ದೊಡ್ಡ ಕಾರ್ಪೊರೇಷನ್ನಲ್ಲಿ ಅದನ್ನು ಡೆಡ್ ಬಾಡೀಸ್ ಇರ್ತದಲ್ಲ ಮಾರ್ಚೂರಿನಲ್ಲಿ, ಅದನ್ನು ವಿಡಿಯೋ ಮಾಡಿಸಿ ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬೀದರ್ನಲ್ಲಿ ಹಿಂಗೆ ಆಗಿದೆ ಅಂತೆಲ್ಲ ವಿಡಿಯೋ ಮಾಡಿಸಿ ಕಳಿಸ್ತಾ ಇದ್ದಾರೆ. ಈ ಥರ ದುರ್ಮನಸ್ಸಿನಿಂದ, ಕೆಟ್ಟ ಉದ್ದೇಶದಿಂದ ಜನರಲ್ಲಿ ಆತಂಕವನ್ನೇ ಬೆಳೆಸಬೇಕೆನ್ನುವಂಥ ಮನಸ್ಥಿತಿನಲ್ಲಿ ಕೆಲವರು ಓಡಾಡ್ತಾ ಇದ್ದಾರೆ. ಅವರೆಲ್ಲ ಹುಡುಕಿ ನಾವೀಗ FIR ಬುಕ್ ಮಾಡಿಸ್ತಾ ಇದ್ದೀವಿ. ಇಂತಹ ಡಿಸಾಸ್ಟರ್ ಸಂದರ್ಭದಲ್ಲಿ ರೂಮರ್ಸನ್ನು ಮಾಡಿದವರ ವಿರುದ್ಧ FIR ಬುಕ್ ಮಾಡಿ ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ. ಅದು ಒಂದು ಕಡೆ ಇರಲಿ. ಸುಳ್ಳು ಊಹಾಪೋಹಗಳಿಗೆ ಅವಕಾಶ ಕೊಡದೆ ಧೈರ್ಯದಿಂದ ಸರ್ಕಾರದ ನಂಬಿಕೆಯಿಂದ ಸರ್ಕಾರ ನೀಡತಕ್ಕಂಥ ಆದೇಶಗಳನ್ನು ಇದೆಲ್ಲ ನಾವು ಪಾಲನೆ ಮಾಡಿಸ್ಬೇಕು. ಅದಕ್ಕೆ ತಾವೆಲ್ಲರೂ ಸಹಕರಿಸಿದ್ರೆ ಮಾತ್ರ ಅದು ಸಾಧ್ಯ. ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂಥ ಸದಸ್ಯರು ಎಲ್ಲರೂ ನಿಮಗೆ ಮತದಾನ ನೀಡಿ ತಮ್ಮನ್ನು ಆಯ್ಕೆ ಮಾಡಿಸಿದ್ದಾರೆ. ಆಯ್ಕೆ ಮಾಡಿದ ಸದಸ್ಯರು ಎಲ್ಲರೂ ಕೂಡ ಮತ್ತೆ ಮತದಾನ ಮಾಡಿ ತಮ್ಮನ್ನು ಅಧ್ಯಕ್ಷರು, ಉಪಾಧ್ಯಕ್ಷ ಸ್ಥಾನದಲ್ಲಿ ಕುಳಿಸಿದ್ದಾರೆ. ತಮಗೆ ಅದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ತಾವೆಲ್ಲರೂ ಕೂಡ ಎಲ್ಲರನ್ನೂ ಒಳಗೊಂಡು, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಕೂಡ ನೀವು ಹೊಟ್ಟೆಗೆ ಹಾಕ್ಕೊಂಡು
ಕೊನೆಗೆ ಒಟ್ಟಾರೆ ಗ್ರಾಮ ಪಂಚಾಯತಿ ಜನರಿಗೆ ಆರೋಗ್ಯ ಸ್ಥಿತಿಯಾಗಿ ಬೆಳೆಸಲಿಕ್ಕೆ ಅವರೆಲ್ಲರನ್ನ ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಮುಂದೆ ಸಾಗಲಿಕ್ಕೆ ತಾವೆಲ್ಲರೂ ಹಗಲಿರಲು ಶ್ರಮಿಸ್ತಾ ಇದ್ದೀರಿ. ಇನ್ನೂ ಅದನ್ನು ಮುಂದುವರಿಸಬೇಕು. ಜಿಲ್ಲಾಡಳಿತ, ತಾಲೂಕಾಡಳಿತ, ಎಲ್ಲ ಇಲಾಖೆಯ ಸಿಬ್ಬಂದಿಗಳು ತಮ್ಮೊಂದಿಗೆ ಇದ್ದಾರೆ. ಅವ್ರು ಏನೇ ಸಮಸ್ಯೆ ಇದ್ರೂ ತಮ್ಮ ತಹಶೀಲ್ದಾರು, ಇಒ ಮೇಡಮ್ ಅವ್ರ ಜೊತೆ ಕೇಳಬೇಕು. ಅದೆಲ್ಲ ಕೇಳಿಸ್ಕೊಂಡು ಸಮರ್ಪಕವಾಗಿ ಇದನ್ನ ನಿರ್ವಹಣೆ ಮಾಡಬೇಕು. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸೋಂಕು ನಿಯಂತ್ರಿಸಲು ಸರ್ಕಾರ ಜಾರಿಗೆ ತಂದ ನಿಯಮಗಳನ್ನು ಪಾಲಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ಡಿಗ ಸಾರ್ವಜನಿಕರಿಗೆ ಮನವಿ ಮಾಡಿದರು. ಏಪ್ರಿಲ್ 21ರಂದು ಸರ್ಕಾರ ಜಾರಿಗೆ ತಂದಿರುವ ನಿಯಮದಂತೆ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತದೆ. ಈ ಅವಧಿಯಲ್ಲಿ ತುರ್ತು ಸೇವೆಗಳಿಗೆ ಅವಕಾಶಗಳಾಗುತ್ತದೆ ಎಂದು ತಿಳಿಸಿದರು. ಮದುವೆ ಸಮಾರಂಭಗಳಲ್ಲಿ ಕೂಡ 50 ಜನರಿಗಿಂತ ಜಾಸ್ತಿ ಸೇರುವಂತಿಲ್ಲ. ಒಂದು ವೇಳೆ ನಿಯಮಗಳು ಉಲ್ಲಂಘಿಸಿದರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳಿಂದ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 9 ಗಂಟೆವರೆಗೆ ಪಡಿತರ ಚೀಟಿದಾರರಿಗೆ ಆಹಾರ ಧಾನ್ಯಗಳ ವಿತರಣೆಗೆ ಅವಕಾಶಗಳಾಗುತ್ತದೆ. ಪ್ರತಿಯೊಬ್ಬ ಸರ್ಕಾರ ನಿಯಮಗಳ ಪಾಲನೆಯೊಂದಿಗೆ ಜಿಲ್ಲೆಯಿಂದ ಆದಷ್ಟು ಬೇಗ ಕಿಲ್ಲ ಕೊರೋನಾ ಸೋಂಕಿನಿಂದ ಮುಕ್ತಗೊಳಿಸಿ ಸಾರ್ವಜನಿಕರು ಸಹಕರಿಸಲು ಮನವಿ ಮಾಡಿದರು. ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಈ ಮೂಲಕ ತಿಳಿಯಪಡಿಸಿರುವುದೇನೆಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ದಿನಾಂಕ 20/4/2021 ಮಾಡಿರ್ತಕ್ಕಂಥ ಹೊಸ ಆದೇಶದನ್ವಯ ಕೆಲವೊಂದು ರೆಸ್ಟ್ರಿಕ್ಷನ್ಸನ್ನು ಹಾಕಲಾಗಿದೆ. ರಾಜ್ಯದಲ್ಲಿ ಕೋವಿಡ್ ಸಿಚುವೇಶನ್ ಕಂಟ್ರೋಲ್ ತಪ್ತಾ ಇರೋದ್ರಿಂದ ಅದು ನಿಯಂತ್ರಣಕ್ಕೆ ತರಲಿಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸನ್ನು ಹಾಕಿದೆ. ಆ ಒಂದು ರೆಸ್ಟ್ರಿಕ್ಷನ್ಸು ಈಗಾಗಲೇ ನಾವು ಎಲ್ಲ ಎನ್ಫೋರ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಿನ್ನೆ ರಾತ್ರಿ ಅಂದರೆ ದಿನಾಂಕ 21/4/2021 ರಾತ್ರಿ 9 ಗಂಟೆಯಿಂದ ಅವು ಜಾರಿಗೆ ಬಂದಿರ್ತದೆ. ರಾತ್ರಿ 9 ಗಂಟೆಗೆ ನೈಟ್ ಕರ್ಫ್ಯೂ ಸ್ಟಾರ್ಟ್ ಆಗುತ್ತೆ. ರಾತ್ರಿ 9ರಿಂದ ಬೆಳಗ್ಗೆ 6 ಗಂಟೆವರೆಗೂ ನೈಟ್ ಕರ್ಫ್ಯೂ ಸ್ಟಾರ್ಟ್ ಆಗುತ್ತೆ. ಎಸೆನ್ಷಿಯಲ್ ಅಂದರೆ ಎಮರ್ಜೆನ್ಸಿ ಸರ್ವಿಸಸ್ ಲೈಕ್ ಮೆಡಿಕಲ್ ಸ್ಟೋರು, ಹಾಸ್ಪಿಟಲು, ಈ ಸರ್ವಿಸಸ್ ಮಾತ್ರ ರಾತ್ರಿ ಇರ್ತದೆ. ಮತ್ತು ಡೇ ಟೈಮು ಬೆಳಗ್ಗೆ 6ರಿಂದ ಸಂಜೆ 9ರವರೆಗೂ ಅದು ರೇಷನ್ ದುಕಾನುಗಳು, ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಮಿಲ್ಕು, ಈ ರೀತಿ ಅಂಗಡಿಗಳು ಮಾತ್ರ ಓಪನ್ ಇರ್ತವೆ. ಅನಾವಶ್ಯಕವಾಗಿ ಜನ ಅಡ್ಡಾಡೋದನ್ನು ನಿಲ್ಲಿಸಬೇಕು. ಮತ್ತು ಅವಶ್ಯಕತೆ ಇರೋರು ಹೊರಗಡೆ ಹೋದಾಗೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು. ಮತ್ತು ಮದುವೆ ಸಮಾರಂಭಗಳಿಗೆ ಮಾಡುವವರೆಗೂ ಈ 50 ಜನಕ್ಕೆ ರೆಸ್ಟ್ರಿಕ್ಷನ್ ಇದೆ. 50ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮದುವೆಗಳಲ್ಲಿ ಜನ ಸೇರ್ತಕ್ಕದ್ದಲ್ಲ. ಈ ರೀತಿ ಏನಾದರೂ ಉಲ್ಲಂಘನೆ ಮಾಡಿದ್ದಲ್ಲಿ, ಸರ್ಕಾರದ ನಿಯಮಗಳ ಉಲ್ಲಂಘನೆ ಮಾಡಿದ್ದಲ್ಲಿ ಅವರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸ್ತೀವಿ. ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆ ಅಖಾಡದಲ್ಲಿರುವ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಅಭ್ಯರ್ಥಿಗಳಿಗೆ ಅಬ್ಬರ ಪ್ರಚಾರ ನಡೆಸಿದ್ದಾರೆ. ಆಯಾ ಪಕ್ಷದ ನಾಯಕರು ತಮ್ಮ ಅಭ್ಯರ್ಥಿಗಳೊಂದಿಗೆ ಬಡಾವಣೆಯಲ್ಲಿನ ಮನೆ ಮನೆಗೆ ತೆರಳಿ ಮತದಾರ ಮನವೊಲಿಸುವ ಕಾರ್ಯಭರದಿಂದ ನಡೆದಿದೆ. ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲಾಪುರ್ ಅವರು ಹಾಗೂ ಪಕ್ಷದ ಪದಾಧಿಕಾರಿಗಳೊಂದಿಗೆ ಅಬ್ಬರದ ಪ್ರಚಾರ ನಡೆಸಿದರು. ನಗರ ವಾರ್ಡ್ ನಂಬರ್ 25ಕ್ಕೆ ಜೆಡಿಎಸ್ನಿಂದ ಸ್ಪರ್ಧಿಸಿರುವ ಅನಿಲ್ ಕುಮಾರ್ ಸರೋಲಿಕ ಪರವಾಗಿ ಓಣಿಗಳಲ್ಲಿ ಪಾದಯಾತ್ರೆ ಕೈಗೊಂಡು ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಯಾವ ಸಮಯದಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ಅಧಿಕಾರದ ಚೌಕಟ್ಟಿಗೆ ಹಿಡಿದಿತ್ತು, ರೈತರ ಸಾಲ ಮಾಡುವುದರೊಂದಿಗೆ ಅವರ ನೆರವಿಗೆ ಬಂದರು ಯಾವುದಾದರೂ ಪಕ್ಷದ ಅಂದರೆ ಅದು ಹೊರಹೊತ್ತ ಮಹಿಳೆ ಜೆಡಿಎಸ್ ಪಕ್ಷ ಎಂದು ತಿಳಿಸಿದರು. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರ ಎಲ್ಲ ರಂಗದಲ್ಲಿ ವಿಫಲವಾಗಿ ಎಂದಿರುತ್ತರು. ರೈತರ, ಬಡವರ, ದೀನದಲಿತರ ಪರವಾಗಿರುವ ಜೆಡಿಎಸ್ ಅಭ್ಯರ್ಥಿಗಳಿಗೆ ಮತದಾರ ತಮ್ಮ ಮತವನ್ನು ಹಾಕಿ ಗೆಲ್ಲಿಸುವಂತೆ ಮನವಿ ಮಾಡಿದರು. ಇದೇ ವೇಳೆ ಅಭ್ಯರ್ಥಿ ಅನಿಲ್ ಕುಮಾರ್ ಸರೋಲಿಕ ಮಾತನಾಡಿ, ಹಿಂದೆ ಯಾರು ಏನು ಮಾಡಿದರೂ ಅದನ್ನು ನಾನು ಹೇಳುವುದು ಅಗತ್ಯವಿಲ್ಲ, ಎಲ್ಲ ಮತದಾರರಿಗೆ ತಿಳಿದ ವಿಷಯವಾಗಿದೆ. ಒಂದು ಸಾರಿ ನನಗೆ ಸೇವೆ ಮಾಡಲು ಅವಕಾಶ ನೀಡಿದರೆ ಓಣೆಯ ಜನ ನಿರೀಕ್ಷೆಯಂತೆ ಅಭಿವೃದ್ಧಿ ಮಾಡುವುದಾಗಿ ಎಂದು ಭರವಸೆ ನೀಡಿದರು. ನಮಸ್ತೆ ನಮಸ್ತೆ ಆರಾಮೇ ಎಲ್ಲ ದೊಡ್ಡ ಒಂದು ಪ್ರೋಗ್ರಾಮ್ ಮಾಡಿ बहुत बड़ा प्रोग्राम भी था ना। हाँ देखो सब साथ में रहते चलो। जयेश पार्टी जिंदाबाद, जयेश पार्टी
ಏ ಬಾಬು ಮುಂದೆ ಎಲ್ಲರಿಗೂ ಹೇಳು ಹಾರು ಸಾಲು ಯಾರು ತೋರ್ಬೇಡ್ದು ಅಂತೇಳು. ವಾರ್ಡ್ ನಂಬರ್ 25ರಿಂದ ಅನಿಲ್ ಸೊರಳಿಕರ್ಗೆ ಏನದಲ್ಲ ನಮ್ಮ ಪಕ್ಷದ ಜಾತ್ಯತೀತ ಜನತಾ ದಳದ ಅಭ್ಯರ್ಥಿಯಾಗಿ ಇಲ್ಲಿ ಕಣಕ್ಕಿಳಿಸಿದ್ದೀವಿ. ಇವತ್ತು ಪಾದಯಾತ್ರೆ ಮುಖಾಂತರ ಇವತ್ತು ಮತಯಾಚನೆ ಮಾಡಿ ಎಲ್ಲ ಓಣೆಗೆ ಹೋಗಿ ಬಂದಿದ್ದೀವಿ. ಈ ಓಣೆಯ ಎಲ್ಲ ಮತದಾರರಲ್ಲಿ ನಾನು ಕಳಕಳಿನಿಂದ ಕೇಳ್ಕೊತೀನಿ, ಹೊರೆ ಹೊತ್ತ ರೈತ ಮಹಿಳೆಗೆ ಓಟ್ ಹಾಕ್ರಿ. ಯಾಕಂದ್ರೆ ನಾವು ನೀವೆಲ್ಲ ರೈತರು. ಇವತ್ತು ಸಾಲ ಮನ್ನಾ ಮಾಡೋಂಥ ಕೀರ್ತಿ ಯಾರಿಗಾರ ಹೋದರೆ ಅದು JDS ಪಾರ್ಟಿಗೆ ಹೋಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸಂದೇಶ ಇವತ್ತು ರಾಜ್ಯಕ್ಕೆ ಕೊಡಬೇಕಾಗಿದೆ. ಇವತ್ತು BJP ನೋಡಿ, ಇಂಥ ಒಂದು ಕೊರೋನಾ ಮಹಾಮಾರಿದಲ್ಲಿ ಎಲ್ಲೋ ಒಂದು ಕಡೆ ಎಲ್ಲ ಕ್ಷೇತ್ರದಲ್ಲಿ ವಿಫಲ ಆಗಿದೆ. ಅದು ಕಾಂಗ್ರೆಸ್ಸು ಅಷ್ಟೇ. ಹಾಗಾಗಿ ಇವತ್ತು ತಮ್ಮೆಲ್ಲ ಆಶೀರ್ವಾದದಿಂದ ಇವತ್ತು ಅನಿಲ್ಗೆ ಏನದಲ್ಲ ತಾವು ಗೆಲ್ಸ್ರಿ, ಅವ್ರ ಜೊತೆಲಿ ನಾವೆಲ್ಲ ಇದ್ದು ಸಹಕರಿಸ್ತೀವಿ ಎಂಬ ನಿಟ್ಟಿನಲ್ಲಿ ಹೇಳಿ ಮತ್ತೊಂದು ಸಲ ತಮ್ಮ ಮುಖಾಂತರ ನಾನು ಕಳಕಳಿನಿಂದ ಮನವಿ ಮಾಡ್ತೀನಿ. ಹೊರೆ ಹೊತ್ತ ರೈತ ಮಹಿಳೆ ಸೀರಿಯಲ್ ನಂಬರ್ 1 ಓಟ್ ಕೊಟ್ಟು ಅನಿಲ್ ಸೊರಳಿಕರೆ ಗೆಲ್ಲ. ಈ ವಾರ್ಡನ್ನು 25ರ ಅಭ್ಯರ್ಥಿಯಾಗಿ ಅನಿಲ್ ಸಾಹೇಬರು ಕರ್ಮ ಸಂಖ್ಯಾ 1ರಲ್ಲಿ ಅವರು JDS ಪಕ್ಷಕ್ಕೆ ಮತವನ್ನು ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಈಗ ಜಸ್ಟ್ ನಮ್ಮ ಬಂಡೆಪ್ಪ ಸಾಹೇಬರು ನಮ್ಮ ವಾರ್ಡಿಗೆ ಭೇಟಿ ಮಾಡಿ ನಮ್ಮೆಲ್ಲರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈ 25ನೇ ವಾರ್ಡಿಗೆ ನಮ್ಮ ಅಭ್ಯರ್ಥಿ ಯಾರಿಲ್ಲ. ಈ ನಮ್ಮ JDS ಪಕ್ಷಕ್ಕೆ ಸಮುದ್ರ ಪಕ್ಷ, ಇದರಲ್ಲಿ ಏನೂ ಕಡಿಮೆ ಆಗೋದಿಲ್ಲ. ಬಡವರಾಗಲಿ ಮತ್ತಿತರ ರೈತರ ವಾರ್ಡ್ ನಂಬರ್ 25ರಿಂದ ನಾನು ಸ್ಪರ್ಧಿಸ್ತಿದ್ದೇನೆ. ನನ್ನ ಹೆಸರು ಅನಿಲ್ ಕುಮಾರ್, ತಂದೆ ಮಾದಪ್ಪ. ಏನು ಇಲ್ಲಿವರೆಗೆ ಯಾರು ಏನು ಕೆಲಸ ಮಾಡಿದಾರೋ ಏನಿಲ್ಲೋ, ಆದ್ರೆ ನನಗೊಂದು ಸರ್ತಿ ನೀವು ಆರಿಸ್ತಾರೆ, ನನ್ನಿಂದ ಎಷ್ಟು ಶಕ್ತಿ ಮೀರಿ ನಾ ಪ್ರಯತ್ನ ಮಾಡ್ತೀನಿ. ನನ್ನಿಂದ ರೋಡ್ ಆಗಲಿ ಏನೇ ನಾಲಿ ಆಗಲಿ ಏನೂ ಟೋಟಲಿ ಯಾವನು ಪೆಂಡಿಂಗ್ ಕೆಲಸವೋ ಅಷ್ಟು ಪೂರ್ವ ನಾನು ಕಂಪ್ಲೀಟ್ ಮಾಡ್ತೀನಿ. ಒಂದು ಸರ್ತಿ ನಮಗೆ ಇದೊಂದು ಸರ್ತಿ ಎಲ್ಲರೂ ನೀವು ಮತ ಬಂದವರು ಒಂದು ಸರ್ತಿ ಚಾನ್ಸ್ ಕೊಟ್ಟು ನೋಡ್ರಿ. ಒಂದು ನಮಗೆ ನಿಮ್ದೆಲ್ಲರಿಗೂ ಕಳಕಳಿ ವಿನಂತಿ ಅದ. ಇವಾಗ ಬಂಡೆಪ್ಪಣ್ಣವ್ರನ್ನು ಬಂದಿರು ನಮ್ಮ ಮತಯಾಚನೆ ಮಾಡೋಕ್ಕೆ ನಮ್ಮ ಒಟ್ಟಿಗೆ ನಮ್ಮ ವಾರ್ಡ್ ನಂಬರ್ 25ರಲ್ಲಿ ಕ್ರಮ ಸಂಖ್ಯೆ 1 ಅದ ನೋಡ್ರಿ. ಒಂದು ಸರ್ತಿ ಎಲ್ಲ ಪ್ರಚಂಡ ಬಹುಮತದಿಂದ ನನಗೆ ಜಯ ಶಾಲೆಯನ್ನು ಮಾಡಬೇಕಾಗಿದೆ ತಮ್ಮಲ್ಲಿ ವಿನಂತಿ. ಮತ್ತು ಮುಖ್ಯಾಂಶಗಳು: ಕೈಮೇರುತ್ತಿರುವ ಕೋವಿಡ್ ಸೋಂಕು, ಸರ್ಕಾರದಿಂದ ಪರಿಷ್ಕೃತ ಮಾರ್ಗಸೂಚಿ ಜಾರಿ, ಅಂಗಡಿಗಳಿಗೆ ಮುಚ್ಚಿಸಲು ದಿಢೀರ್ ರಸ್ತೆಗೆ ಪೊಲೀಸರು. ಮೇ 4ರವರೆಗೆ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿಗಳು ಆದೇಶ. ಸೋಂಕು ಪೀಡಿತರಿಗೆ ಅಗತ್ಯವಿರುವ ಎಲ್ಲ ರೀತಿಯ ಚಿಕಿತ್ಸೆ ಲಭ್ಯ, ಸುಳ್ಳು ವದಂತಿ ಹರಡಿಸುವ ವಿರುದ್ಧ ಕ್ರಮ. ರಾಮಚಂದ್ರನ್ 6. ಮದುವೆ ಸಮಾರಂಭದಲ್ಲಿ 50 ಜನರಿಗೆ ಮಾತ್ರ ಅವಕಾಶ, ನಿಯಮಗಳು ಉಲ್ಲಂಘಿಸುವ ಕಠಿಣ ಕ್ರಮ. ನಾಗೇಶ್ DL ಹಾಗೂ JDS ಅಭ್ಯರ್ಥಿ ಪರ ಬಡಾವಣೆಯಲ್ಲಿ ಮನೆಗೆ ತೆರಳಿ ಮತಯಾಚಿಸಿ ಕಳಿಸಬೇಕು. ಇದರೊಂದಿಗೆ ನಮ್ಮ ವಾರ್ತಾ ಪ್ರಸಾರ ಮುಗಿದಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.